ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಪಾಕಿಸ್ತಾನ ವಿರುದ್ಧ ನಮ್ಮ ಟೀಮ್ ಇಂಡಿಯಾ ಭರ್ಜರಿ ಗೆಲುವನ್ನು ಸಾಧಿಸಿತ್ತು. ಗೆದ್ದ ನಂತರ ಪ್ರೆಸ್ ಕಾನ್ಫರೆನ್ಸಲ್ಲಿ ನಮ್ಮ ಟೀಮ್ನ ಕ್ಯಾಪ್ಟನ್ ಆಗಿರ್ತಕ್ಕಂಥ ಸೂರ್ಯಕುಮಾರ್ ಯಾದವ್ ಅವರು ಏನೆಲ್ಲ ಹೇಳಿದರು ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ಕೂಡ ಒಬ್ಬ ಭಾರತ ಟೀಮ್ನ ಅಭಿಮಾನಿಯಾಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮೊದಲನೇದಾಗಿ ಟಾಸ್ ಗೆದ್ದ ಪಾಕಿಸ್ತಾನ ಬೌಲಿಂಗ್ ತೊಗೊಳುತ್ತೆ. ಹಾಗಾಗಿ ನಮ್ಮ ಟೀಮ್ ಇಂಡಿಯಾ ಬ್ಯಾಟಿಂಗ್ಗೆ ಇಳಿಯುತ್ತೆ. ಹಾಗೆ ನಮಗೂ ಕೂಡ ಬ್ಯಾಟಿಂಗೇ ಬೇಕಾಗಿತ್ತು ಅಂತ ಹೇಳಿದ್ದಾರೆ ಸೂರ್ಯಕುಮಾರ್ ಯಾದವ್ ಅವರು. ಬ್ಯಾಟಿಂಗಲ್ಲೇ ನೋಡೋದಾದರೆ ಇಶಾನ್ ಕಿಶನ್ ಅವರು ಒಬ್ಬರು ಚೆನ್ನಾಗಿ ಆಡಿದರು. 42 ಬಾಲ್ಗೆ 77 ರನ್ ಹೊಡೆದ್ರ ಮೂಲಕ ನಮ್ಮ ಟೀಮ್ ಇಂಡಿಯಾ ಮೊತ್ತವನ್ನು ಜಾಸ್ತಿ ಮಾಡಿದರು. ಹಾಗೆ ಉಳಿದಿರೋ ಪ್ಲೇಯರ್ ನೋಡಿದಾದರೆ ಅಷ್ಟೊಂದು ಯಾರೂ ಕೂಡ ಚೆನ್ನಾಗಿ ಆಡಲಿಲ್ಲ ಅಂತ ಹೇಳಿದ್ದಾರೆ. ಇನ್ನೂ ಕೂಡ ನಾವು ಯಾರೂ ಫಾರ್ಮ್ಗೆ ಬರ್ತಿಲ್ಲ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಬಾಲಿಂಗಲ್ಲಿ ನೋಡೋದಾದರೆ ಅಕ್ಷರ್ ಪಟೇಲ್ ಆಗಿರ್ಬೋದು, ಕುಲ್ದೀಪ್ ಯಾದವ್, ಬುಮ್ರಾ ಎಲ್ಲರೂ ಕೂಡ ಚೆನ್ನಾಗಿ ಬಾಲಿಂಗ್ ಹಾಕಿ ನಮ್ಮ ಟೀಮ್ ಇಂಡಿಯಾ ಗೆಲ್ಲೋಕ್ಕೆ ತುಂಬಾ ಹೆಲ್ಪ್ ಮಾಡಿದರು ಅಂತ ಹೇಳಿದ್ದಾರೆ. ಏನೆಂದರೂ ಕೂಡ ನಮ್ಮ ಟೀಮ್ ಇಂಡಿಯಾ ಪಾಕಿಸ್ತಾನ ವಿರುದ್ಧ ಭರ್ಜರಿ ಗೆಲುವನ್ನು ಸಾಧಿಸಿತ್ತು. ಪಾಕಿಸ್ತಾನ ಚಳಿ ಬಿಡಿಸಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಬಿಲ್ಡಪ್ಪೇ ಜಾಸ್ತಿ ಆಗಿತ್ತು ಪಾಕಿಸ್ತಾನ ಟೀಮಿಂದ. ಹೀಗಾಗಿ ನಮ್ಮ ಭಾರತ ತಂಡ ಅವರ ವಿರುದ್ಧ ಭರ್ಜರಿ ಗೆಲುವನ್ನೇ ಸಾಧಿಸಿತು.